ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು. ಬನ್ನಿ, ಇವತ್ತು ನಾನು ಹಬ್ಬದ ಸ್ಪೆಷಲು ಬೇಳೆ ಒಬ್ಬಟ್ಟು ಅಥವಾ ಬೇಳೆ ಹೋಳಿಗೆ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದಲ್ಲಿ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಒಬ್ಬಟ್ಟು ಮಾಡಲಿಕ್ಕೆ ನೀರು ಮಾಡ್ಕೊಳ್ಳಿ. ಬನ್ನಿ ಮಾಡಿ ಚೆನ್ನಾಗಿ ಕಾಯಬೇಕಿದು. ನೋಡ್ಕೊಳ್ಳೋಣ. ಕಾದ ನಂತರ ಇದಕ್ಕೆ ತೊಗರಿಬೇಳೆ ಹಾಕೊಳ್ಳೋಣ. ನಾನು ತೊಗರಿಬೇಳೆ ಹೋಳಿಗೆ ಮಾಡ್ತೀನಿ. ನೀವು ಬೇಕು ಅಂದರೆ ಕಡಲೆಬೇಳೆ ಮಿಕ್ಸ್ ಹಾಕೋಬೋದು, ನಾನು ಹಾಕೋದಿಲ್ಲ. ನಾನಿಲ್ಲಿ ಈ ಲೋಟದಲ್ಲಿ 3 ಲೋಟ ತೊಗರಿಬೇಳೆ ತೊಗೊಂಡಿದ್ದೀನಿ ನೋಡಿ. ಅದೇ ಥರ ಇದೇ ಲೋಟದಲ್ಲಿ 3 ಲೋಟ ಬೆಲ್ಲ ತೊಗೊಂಡಿದ್ದೀನಿ. ಕರೆಕ್ಟ್ ಮೆಷರ್ಮೆಂಟ್ ಬರುತ್ತೆ. ಸ್ವೀಟ್ ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ. ಎಷ್ಟು ಲೋಟ ಬೆಲ್ಲ ತೊಗೋತೀರಾ ತೊಗರಿಬೇಳೆ, ಅಷ್ಟು ಲೋಟ ಬೆಲ್ಲ ತೊಗೊಳ್ಳಿ. ಪರ್ಫೆಕ್ಟ್ ಸ್ವೀಟ್ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ 2 ಸಲ ಸ್ವಲ್ಪ ತೊಳೆದ್ಬಿಟ್ಟು ಆಮೇಲೆ ಹಾಕೊಳ್ಳೋಣ. ಕಲರು ಆಮೇಲೆ ಧೂಳೆಲ್ಲ ಇರುತ್ತೆ ಅಲ್ವಾ, ತೊಳೆದ್ಬಿಟ್ಟು ಆಮೇಲೆ ಹಾಕೋಣ ಇದರಲ್ಲಿ. ನೋಡಿ ನೀರು ಕಾದಿದೆ. ಈಗ ಇದಕ್ಕೆ ಬೇಳೆನ ತೊಳೆದಿಟ್ಕೊಂಡಿದೆ, ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ತೊಳೆದ್ಬಿಟ್ಟು ಹಾಕಿ, ಹಾಗೆ ಹಾಕ್ಬಿಡಿ. ಎಷ್ಟು ಗಲೀಜು ಬರುತ್ತೆ ಅಂದರೆ ಬೇಳೆ ತೊಳೆದಾಗ ತುಂಬ ಗಲೀಜು ಬರುತ್ತೆ. ಕಲರೆಲ್ಲ ಹಾಕಿರ್ತಾರೆ, ಧೂಳೆಲ್ಲ ಇರುತ್ತೆ ನೋಡಿ. ತೊಳೆದ್ರೂ ಇಷ್ಟಿದೆ. ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಳ್ಳೋದ್ರಿಂದ ಅದು ಬೇಳೆ ಕಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ತೋರಿಸ್ತೀನಿ ನಿಮಗೆ ಬೇಳೆ ಎಷ್ಟು ಹದಕ್ಕೆ ಬೇಯಬೇಕು ಅಂತ. ಆಲ್ಮೋಸ್ಟ್ ಒಬ್ಬಟ್ಟು ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ. ನಾನು ಮಾಡೋ ವಿಧಾನದಲ್ಲಿ ತೋರಿಸ್ತೀನಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯುಗಾದಿ ಹಬ್ಬದ ಸ್ಪೆಷಲ್ ಬೇಳೆ ಹೋಳಿಗೆ ನಮ್ಮ ಮನೇಲಿ ನಾನು ಮಾಡೋ ವಿಧಾನದಲ್ಲಿ ತೋರಿಸ್ತೀನಿ. ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡೋರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇದು ಚೆನ್ನಾಗಿ ಕುದಾದ ನಂತರ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಬೇಳೆ ಬೆಂದಿದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ನಾನು ಗ್ರೈಂಡ್ರಿಗೆ ಹಾಕೋದ್ರಿಂದ ಇಷ್ಟು ಬೆಂದರೆ ಸಾಕಾಗುತ್ತೆ ಬೇಳೆ ನನಗೆ. ಈಗ ಇದನ್ನು ಏನಂತೀರಾ, ಬೇಳೆನ ಬಸ್ಕೊತೀನಿ. ಇದು ಕಟ್ಟೆಲ್ಲ ತೆಕ್ಕೊತೀನಿ ಇದ್ರದ್ದು. ಈಗ ನಾನು ಬೇಳೆನ ಬಸ್ಕೊತಾ ಇದ್ದೀನಿ. ವಿಡಿಯೋ ಕ್ಲಾರಿಟಿ ಹೆಂಗೆ ಬರ್ತಿದೆ ಗೊತ್ತಿಲ್ಲ ನನಗೆ. ಈ ಥರ ನೀಟಾಗಿನ ನಿಧಾನವಾಗಿ ಬಸ್ಕೋಬೇಕಿದ್ದೀನ. ಕಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಂದವಾಗಿ ಹಿಂಗೆ ಬಂದರೆ ಒಬ್ಬಟ್ಟು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಪೂರ್ತಿ ನೀರು ಬಗ್ಸ್ಕೋಬೇಕಿದ್ರಲ್ಲಿ, ನೀರು ಬಿಡಬಾರ್ದು. ನೀರು ಬಿಟ್ಟರೆ ಏನಾಗುತ್ತೆ ಅಂದರೆ ಹೂರ್ಣ ತೆಳುವಾಗ್ಬಿಡುತ್ತೆ. ಹಂಗಾಗಿ ಪೂರ್ತಿಯಾಗಿ ಅಷ್ಟು ಕಟ್ಟೆಲ್ಲ ಪೂರ್ತಿ ತೆಕ್ಕೋಬೇಕು. ನೋಡಿ, ಈಗ ಇದನ್ನು ಬೇಳೆ ಎಲ್ಲ ಮಸ್ಕೊಂಡಿದ್ದೀನಿ. ಇದು ಬೇಳೆ ಕಟ್ಟು. ಇದಕ್ಕೆ ನಾನು ಆಮೇಲೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮತ್ತು ಇದು ಬೇಳೆ. ಈಗ ಬೇಳೆ ಬೆಂದಿದೆ. ಈಗ ಇದಕ್ಕೆ ನಾನು 3 ಲೋಟ ಬೇಳೆಗೆ 3 ಲೋಟ ಬೆಲ್ಲ ಹಾಕ್ಕೊಂಡಿದ್ದೆನಲ್ಲ, ಇದಕ್ಕೆ ಹಾಕ್ತಾಯಿದ್ದೀನಿ. ಪರ್ಫೆಕ್ಟ್ ಅಳತೆ ಆಗುತ್ತೆ ಇದು. ನೀವು ಬೇಕಾದರೆ ಮಾಡಿ ನೋಡಿ ಒಂದು ಸಲ. ಕರೆಕ್ಟಾಗಿ ಆಗುತ್ತೆ ಅಳತೆ ಇದು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಸಣ್ಣ ಉರಿ ಇಟ್ಬಿಟ್ಟು ಇದನ್ನು ಕುದಿಸ್ಕೋಬೇಕು. ಜೋರಾಗಿ ಇಟ್ಬಿಟ್ಟು ಬಿಡಬೇಡಿ, ಸೀದೋಗ್ಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಲೆ ಮೇಲೆ ಚಿಕ್ಕದು ಉರಿ ಇಟ್ಬಿಡೋಣ. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಯಾಕಂದರೆ ಮಕ್ಕಳೆಲ್ಲ ಮನೇಲಿ ಇರ್ತಾರಲ್ವ, ಇನ್ನೊಂದು 2-3 ದಿನ ತಿಂತಾರೆ ಪಾಪ. ಇಷ್ಟ ಮಕ್ಕಳಿಗೆ. ನಾನು ಜಾಸ್ತಿ ಮಾಡೋದಿಲ್ಲ, ಇವಾಗ ಅಪರೂಪಕ್ಕೆ ಕಡಿಮೆನೇ ಮಾಡೋದು, ಹಬ್ಬ ಹುಣ್ಣಿಮೆಗೆ ಅಷ್ಟೇ ಮಾಡೋದು ನಾನು. ಹಂಗಾಗಿ ಪಾಪ ಮಕ್ಕಳು ತಿಂತಾರೆ. ಒಂದಿನ ಹೋಳಿಗೆ ಮತ್ತು ಒಂದಿನ ಕರ್ಗಡ್ಬು ಮಾಡೋಣ ಅಂಥೇಳಿ ಇಷ್ಟು ಹಾಕಿದ್ದೀನಿ. ಇದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ಬೆಲ್ಲ. ಇದು ಸಣ್ಣ ಉರಿ ಇಟ್ಬಿಟ್ಟು ಬೆಲ್ಲ ಎಲ್ಲ ಕರಗಿ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಕುದಿಸ್ಕೋಬೇಕು ಇದನ್ನು. ಇದು ಬೇಳೆ ಎಲ್ಲ ರೆಡಿ ಆಗೋಷ್ಟೊಳಗೆ ನಾನು ಮೈದಾ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಇದು ಮೊದಲೇ ಕಲಸಿಟ್ಬಿಟ್ರೆ ತುಂಬ ಚೆನ್ನಾಗಿ ನೆನ್ಕೊಳ್ಳುತ್ತೆ ಹಿಟ್ಟು. ಎಷ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೋ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ. ನಾನೀಗ ಒಂದು ಅರ್ಧ ಕೆಜಿ ಇದೆ, ಅರ್ಧ ಕೆಜಿಲಿ ಅಷ್ಟು ಹಾಕಿಲ್ಲ, ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ, ಎಷ್ಟು ಬೇಕು ಇದಕ್ಕೆ. ಯಾಕಂದರೆ ಇದು ಹಿಟ್ಟು ಚೆನ್ನಾಗಿ ನೆನಿಬೇಕಲ್ವ, ಸ್ವಲ್ಪ ಎಣ್ಣೆ ಮುಂದೆ ಇರಲೇಬೇಕಿದು. ಹೋಳಿಗೆಗೆ ಕಡಿಮೆ ಹಾಕಿದ್ರೆ ಚೆನ್ನಾಗಿ ಅನಿಸೋದಿಲ್ಲ. ಇದಕ್ಕೆ ಬೇಕಂದರೆ ನೀವು ಅರಿಶಿನ ಹಾಕೋಬೋದು ಅಥವಾ ಸ್ಕಿಪ್ ಮಾಡ್ಕೋಬೋದು. ನಾನು ಇದಕ್ಕೆ ಅರಿಶಿನ ಏನು ಹಾಕೋತಾ ಇಲ್ಲ, ಯಾಕಂದರೆ ನ್ಯಾಚುರಲ್ ಕಲರ್ ಇರಲಿ ಅಂತೇಳಿ ಹಾಕ್ತಾಯಿಲ್ಲ. ನೀವು ಬೇಕು ಅಂದರೆ ಅರಿಶಿನ ಹಾಕ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿರುತ್ತೆ. ಹೋಳಿಗೆ ಹಿಟ್ಟು ಮಾತ್ರ ಚೆನ್ನಾಗಿರಬೇಕು. ನೀವು ಹೂರ್ಣ ಹೆಂಗೆ ಮಾಡ್ಕೊತೀರೋ ಅದೇ ಥರ ಹಿಟ್ಟನ್ನು ಚೆನ್ನಾಗಿರಬೇಕು, ಇಲ್ಲಾಂದರೆ ಹೋಳಿಗೆ ಬರೋದೇ ಇಲ್ಲ. ಒಳ್ಳೆ ಡೇಟ್ ಎಕ್ಸ್ಪೈರಿ ಆಗಿಲ್ಲದೆ ಇರೋದು ಆ ಥರ ನೋಡಿ ಮೈದಾ ಹಿಟ್ಟು ತೊಗೊಳ್ಳಿ, ಚೆನ್ನಾಗಿರೋದು. ಫಸ್ಟ್ ಇದನ್ನು ಎಣ್ಣೆ ಹಾಕಿ ಡ್ರೈ ಮಿಕ್ಸ್ ಕಲಿಸ್ಕೊತಾ ಇದ್ದೀನಿ. ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ನಿಮ್ಗಾಗಲೇ ಹಿಟ್ಟು ಗೊತ್ತಾಗ್ಬಿಡುತ್ತೆ ಕಲಿಸುವಾಗ್ಲೇ.
ಸ್ವಲ್ಪ ಈ ಥರ ಜಿಗಿ ಇದ್ದರೆ ಹಿಟ್ಟು ಚೆನ್ನಾಗಿದೆ ಅಂತ. ಜಿಗಿ ಇಲ್ಲ ಅಂದರೆ ಹೋಳಿಗೆ ಬರೋದೇ ಇಲ್ಲ ನಿಮಗೆ. ಚೆನ್ನಾಗಿ ನಾದ್ಕೋಬೇಕಿದು. ತೀರಾ ತೆಳುನು ಮಾಡ್ಕೊಬೇಡಿ, ಹಾಗಂತ ಗಟ್ಟಿನೂ ಮಾಡ್ಕೊಬೇಡಿ. ನೀಟಾಗಿ ಕಲಿಸ್ಕೋಬೇಕು ಈ ಥರ. ಈಗಲೇ ತೆಳುವು ಮಾಡ್ಕೊಬೇಡಿ, ಯಾಕಂದರೆ ಅದು ಚೆನ್ನಾಗಿ ನೆಂತ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ತೆಳುವಾಗುತ್ತೆ ಹಿಟ್ಟು. ನೋಡಿ ಹದ ನೋಡಿ ಕಲಿಸ್ಕೊಳ್ಳಿ ಅಷ್ಟೇ. ನಾನು ಇದೇ ಹದದಲ್ಲೇ ಕಲಿಸೋದು. ನೋಡಿ ನಿಮ್ಗೆ ಹೆಂಗೆ ಅನುಕೂಲ ಅನಿಸುತ್ತೆ ಹಾಗೆ ಕಲಿಸ್ಕೊಳ್ಳಿ. ನೋಡಿ ಕರೆಕ್ಟು ಒಂದು ಲೋಟ ನೀರು ತೊಗೊಂಡಿದೆ ಇದಕ್ಕೆ. ಇಷ್ಟಾದರೆ ಸಾಕು. ಹೋಗು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊತೀನಿ. ಎಷ್ಟು ಜಿಗಿ ಇದೆ ಅಂತ ಹಿಂಗೆ ಬರಬೇಕು ಹಿಟ್ಟು. ಇದನ್ನ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಸಾಧ್ಯ ಹಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ. ಇದಕ್ಕೆ ಇನ್ನೂ ಒಂಚೂರು ಎಣ್ಣೆ ಹಾಕ್ತೀನಿ ನಾನು. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡೋಣ. ಇನ್ನೊಂದು ಹೇಳೋದು ಮರ್ತಿದೆ, ಈರುಳ್ಳಿನ ಈ ಥರ ಹೋಳಿಗೆ ಇಟ್ಟು ಕಲಿಸಿದ್ಮೇಲೆ ಈರುಳ್ಳಿ ಹತ್ತಿರ ಇಲ್ಲಿ ಸ್ಮೆಲ್ ಇರಬಾರ್ದು ಅಂತಾರೆ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಹೋಳಿಗೆ ಬರಲ್ಲ ಕಿತ್ತೋಗುತ್ತೆ ಅದು ಸ್ಮೆಲ್ಲಿಗೆ ಅಂತ ಹೇಳ್ತಾರೆ. ನೀವು ಫಸ್ಟು ಹೋಳಿಗೆ ಇಟ್ಟು ಕಲಸಿ ಎತ್ತಿಟ್ಬಿಟ್ಟು ಆನಂತರ ನೀವು ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಪಲ್ಯಗಳಿಗೆ ಅಥವಾ ಎಲ್ಲದಕ್ಕೂ. ಈಗ ಇದಕ್ಕೊಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಡೋಣ ನೆನ್ಕೊಳ್ಳೋಕ್ಕೆ. ನೋಡಿ ಈಗ ಬೇಳೆ ಕುದಿಯೋಕೆ ಇಟ್ಟಿದ್ದೆ ನಾನು. ಈ ಥರ ಚೆನ್ನಾಗಿ ನೋಡಿ ಕಲರೇ ಫುಲ್ಲು ಚೇಂಜ್ ಆಗಿಬಿಡುತ್ತೆ ಬೆಲ್ಲದ ಹಸಿ ಸ್ಮೆಲ್ ಹೋದರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ ಚೆನ್ನಾಗಿ ಬೆಂದಿದೆ ಇದು. ಬೆಲ್ಲ ಎಲ್ಲ ಹಸಿ ಸ್ಮೆಲ್ ಹೋಗಿದೆ. ಈಗ ಇದನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಇಟ್ಕೊತೀನಿ. ನೀವು ಇದನ್ನು ಗ್ರೈಂಡ್ರಿಗಾರು ಹಾಕೋಬೋದು ಅಥವಾ ಮಿಕ್ಸಿಗಾರು ಹಾಕೋಬೋದು, ಏನು ತೊಂದರೆ ಇಲ್ಲ. ಮಿಕ್ಸಿ ಹಾಕೋದಕ್ಕಿಂತ ಗ್ರೈಂಡ್ರ್ ಇದ್ದರೆ ಚೆನ್ನಾಗೆ, ಯಾಕಂದರೆ ನೈಸಾಗಿ ಆಗುತ್ತೆ. ಮಿಕ್ಸಿಲಾದರೆ ಸ್ವಲ್ಪ ತರ್ತರಿ ಉಳ್ಕೊಂಡ್ಬಿಡುತ್ತೆ. ಈಗ ಇದಾಗಿದೆ, ಇದನ್ನು ಆಫ್ ಮಾಡಿಕೊಂಡು ಆರೋದಕ್ಕೆ ಇಟ್ಕೊತೀನಿ. ಹೂರ್ಣನ ನಾನು ಗ್ರೈಂಡರ್ ಹಾಕ್ಕೊಂಡಿದ್ದೆ. ಚೆನ್ನಾಗಾಗುತ್ತೆ ಹೂರ್ಣ ಗ್ರೈಂಡರ್ ಹಾಕ್ಕೊಂಡ್ರೆ. ಇಷ್ಟು ಚೆನ್ನಾಗಿ ಬರ್ತಿದೆ ಹೂರ್ಣ. ಇನ್ನೊಂದು ಸ್ವಲ್ಪ ಆಗಬೇಕಷ್ಟೇ, ಇದು ಬೇಗನೆ ಆಗಿಬಿಡುತ್ತೆ ಹೂರ್ಣ. ಈ ಥರ ಗ್ರೈಂಡರ್ ಹಾಕ್ಕೊಂಡ್ರೆ ಸ್ಮೂತಾಗೂ ಬರುತ್ತೆ ಹೂರ್ಣ. ಇದು ಮಿಕ್ಸಿ ಹಾಕೊಳ್ಳೋದ್ರಿಂದ ಅಷ್ಟು ನೀಟಾಗಿ ಬರೋದಿಲ್ಲ, ಈ ಥರ ತರ್ತರಿಯಾಗಿರುತ್ತೆ. ಹೋಳಿಗೆ ತಟ್ಟುವಾಗ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೀವು ಈ ಥರ ನಿಮ್ಮ ಮನೆಯಲ್ಲಿ ಒಂದು ವೇಳೆ ಗ್ರೈಂಡರ್ ಇದ್ದರೆ ಹಾಕ್ಕೊಳ್ಳಿ ಅಥವಾ ಮಿಕ್ಸಿಗೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ನೋಡಿ ಈಗ ನಾನು ಹೋಳಿಗೆ ತಟ್ಕೊತಾ ಇದ್ದೀನಿ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೆ ನಾನು ಆಲ್ರೆಡಿ. ಕರೆಂಟ್ ಹೋಗಿತ್ತು, ಹಾಗಾಗಿ ಇದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನೋಡಿ ಈ ಥರ ಹಿಟ್ಟನ್ನು ತೊಗೊಂಡು ಈ ಥರ ತುಂಬ್ಕೋಬೇಕು ಹೋಳಿಗೆನ. ಹೋಳಿಗೆ ಮಾಡೋದು ತುಂಬ ಕಷ್ಟ ಅಂತಾರೆ, ಎಂಥ ಕಷ್ಟ ಇಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಚೆನ್ನಾಗಾಗುತ್ತೆ. ಮಾಡ್ತಾ ಇರಬೇಕು, ಆವಾಗವಾಗ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಇದನ್ನು ಈ ಥರ ಹಾಕೊತಾ ಇದ್ದೀನಿ ಕೈ ಮೇಲೆ. ಈ ಥರ ನೀಟಾಗಿ ಅಂದ್ಕೋಬೇಕು. ನೋಡಿ ಹೂರ್ಣ ಹದನೂ ಚೆನ್ನಾಗಿದೆ ಮತ್ತು ಹಿಟ್ಟೂ ಕರೆಕ್ಟಾಗಿದೆ. ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ. ಇಷ್ಟೇ, ಈ ಥರ ತುಂಬಿಕೊಂಡ್ರೆ ಆಯಿತು. ಈಗ ಇದು ಹೋಳಿಗೆ ಪೇಪರ್ ಮೇಲೆ ಮತ್ತೆ ಎಣ್ಣೆ ಹಾಕ್ಕೊಂಡು ತುಂಬ್ಕೊಂಡಿರೋದನ್ನು ಮತ್ತೆ ಕಟ್ಕೊತಾ ಇದ್ದೀನಿ. ಎಷ್ಟು ಈಸಿಯಾಗಿ ಮಾಡ್ಕೊಬೋದು. ಅಥವಾ ಇದಕ್ಕೆ ಒಂದು ಮೇಲೆ ಕವರ್ದು ಹಾಕ್ಕೊಂಡು ಸುಮ್ಮನೆ ಹಿಂಗೆ ಪ್ರೆಸ್ ಮಾಡ್ತಾ ಹೋಗ್ತಾರೆ, ಅದು ಚೆನ್ನಾಗಿ ಬರುತ್ತೆ. ಇದಂದರೆ ಕೈ ಬೆರಳೆಲ್ಲ ಬೀಳುತ್ತೆ ಅಂತಾರೆ, ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಈಗ ಇನ್ನೊಂದು ಹಾಕಿದ್ದೀನಿ, ಹಾಕ್ತಾನೆ ಜಾಕೊಂತು ಇಷ್ಟು ಚೆನ್ನಾಗಿ ಈಸಿಯಾಗಿ ಬರುತ್ತೆ, ಸ್ವಲ್ಪನೂ ಇದಾಗಲ್ಲ. ಸೂಪರಾಗಿ ಬರ್ತಾ ಇದೆ ಹೋಳಿಗೆ. ಹಿಟ್ಟು ಅಷ್ಟೇ ಚೆನ್ನಾಗಿ ನೆಂದ್ಕೋಬೇಕು, ಹಾಗಾದರೆ ಸೂಪರಾಗಿ ಬರುತ್ತೆ ಹೋಳಿಗೆ. ಈಗ ಇನ್ನೊಂದು ಹೋಳಿಗೆ ಆಗಿದೆ, ಇದನ್ನು ತಗೊಳ್ತಾ ಇದ್ದೀನಿ. ಇವತ್ತು ಹೋಳಿಗೆ ಸೂಪರಾಗಿ ಬಂದಿದೆ. ನೋಡಿ ಈಗ ಹೋಳಿಗೆ ಸೂಪರಾಗಿ ರೆಡಿಯಾಗಿದೆ. ಇವತ್ತಿನ ಈ ಹೋಳಿಗೆ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ.